ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಸ್ಪ್ರಿಂಗ್ ಆನಿಯನ್ ಎಗ್ ಬುರ್ಜಿನ ಮಾಡೋದು ಹೇಗೆ ಅಂತ ನೋಡೋಣ. ಅಕ್ಕಿ ರೊಟ್ಟಿ ಚಪಾತಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ಪಲ್ಯ. ಇದಕ್ಕೆ ಒಂದು ಕಟ್ಟಷ್ಟು ಈರುಳ್ಳಿ ಹೂನ ತಗೊಂಡಿದ್ದೀನಿ, ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರೆ. ಇದನ್ನ ಫಸ್ಟೇ ಕ್ಲೀನ್ ಮಾಡಿ ವಾಶ್ ಮಾಡಿದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಪೂರ್ತಿ ಡ್ರೈನ್ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ನೀರಂಶ ಇರಬಾರ್ದು. ಪೂರ್ತಿ ಡ್ರೈನ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಅರಿಶಿನ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕೋಬೇಕು. ನೀವು ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು 2ರಿಂದ 3 ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3ರಿಂದ 4 ಮೊಟ್ಟೆ ಹಾಕೋಬಹುದು. ರುಚಿಗೆ ಉಪ್ಪು, ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಇಷ್ಟೇ ಬೇಕಾಗಿರೋದು. ಸೇಮ್ ಮೊಟ್ಟೆ ಪಲ್ಯದ ಥರನೇ ಒಂದು 5ರಿಂದ 10 ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು. ಫಸ್ಟ್ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಳಿ. ಇದು ಹುರಿತಾ ಇದ್ದಂಗೆ ಈರುಳ್ಳಿನೂ ಹಾಕೊಂಡು ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಈರುಳ್ಳಿ ಎರಡೂ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ಪ್ರಿಂಗ್ ಆನಿಯನ್ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ. ಹಸಿಮೆಣಸಿನ್ಕಾಯಿ ಅಂತೂ ಗೊತ್ತೇ ಆಗಲ್ಲ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಅಂತ, ಆ ಥರ ಮಿಕ್ಸ್ ಆಗೋಗುತ್ತೆ. ಸೊ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ಪ್ರಿಂಗ್ ಆನಿಯನ್ನ ಹಾಕೊಳ್ಳಿ. ಈರುಳ್ಳಿ ಇರುತ್ತಲ್ಲ ಇದ್ರ ಜೊತೆಗೇನೆ ಆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ, ರುಚಿಯಾಗಿರುತ್ತೆ. ಇದು ಸೇಮ್ ಸೊಪ್ಪಿನ ಥರನೇ ನೋಡೋಕೆ ಜಾಸ್ತಿ ಅನ್ಸುತ್ತೆ, ಬೆಂದ್ಮೇಲೆ ಸ್ವಲ್ಪನೇ ಆಗೋದು. ಸೊ ಹಾಗಾಗಿ ನಾನು 3 ಮೊಟ್ಟೆ ಹಾಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ 1-2 ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಣ್ಣ ಉರಿ ಇಟ್ಕೋಬೇಡಿ, ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಲಿಡ್ನು ಕ್ಲೋಸ್ ಮಾಡಬಾರ್ದು. ಓಪನ್ ಪ್ಯಾನಲ್ಲೇ ಮಾಡ್ಕೋಬೇಕು. ನೀವು ಲಿಡ್ ಕ್ಲೋಸ್ ಮಾಡಿದ್ರೆ ನೀರು ಬಿಟ್ಕೊಂಡ್ಬಿಡತ್ತೆ. ಸೊ ಆದಷ್ಟು ಲಿಡ್ನ ಕ್ಲೋಸ್ ಮಾಡಬೇಡಿ. ಒಂದು 2 ನಿಮಿಷ ಈ ರೀತಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ನೋಡಿ ಬೆಂದೋಗುತ್ತೆ. ಇದು ಬೆಂದ ಮೇಲೆ ಮೊಟ್ಟೆ ಹಾಕೊಳ್ಳಿ. ಮೊಟ್ಟೆ ಹಾಕಿ ನಿಮಗೆ ರುಚಿಗೆ ಮೆಣಸಿನ ಪುಡಿ ಕೂಡ ಹಾಕೋಬೋದು, ಒಂದು 1/4 ಟೀ ಸ್ಪೂನ್ ಅಷ್ಟು. ವಾಯಿ ಇನ್ನೋರು ಮೊಟ್ಟೆ ಮೆಣಸಿನ ಪುಡಿ ಹಾಕೊಳ್ಳಿ. ಮೊಟ್ಟೆ ಹಾಕಿ ತುಂಬ ಮಿಕ್ಸ್ ಮಾಡಬಾರ್ದು. ನೋಡಿ ಒಂದು ಸೈಡಲ್ಲಿ ಚೂರು ಲೈಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬಿಟ್ಬಿಡಿ. ಸ್ವಲ್ಪ ಬೆಂದಂಗೆ ಆಗುತ್ತಲ್ಲ ಮೊಟ್ಟೆ. ಸೊ ಬೆಂದಂಗೆ ಆದಮೇಲೆ ನೀವು ಈ ರೀತಿ ಕಲಿಸ್ಕೊಳ್ಳಿ. ಇದನ್ನು ಅಷ್ಟೇ ಸಣ್ಣ ಉರಿನಲ್ಲಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯಿತು, ಬುರ್ಜಿ ರೆಡಿ ಆಗುತ್ತೆ. ವರ್ಷಕ್ಕೆ ಒಂದು 2-3 ತಿಂಗಳು ಸಿಗುತ್ತೆ ಅಷ್ಟೇ, ಸೀಸನಲ್ಲಿ ಮಾತ್ರ ಸಿಗೋದು. ಸಿಕ್ಕಾಗ ಈ ರೀತಿ ಬುರ್ಜಿ ಮಾಡ್ಕೋಬೋದು. ಹಾಗೆ ಸಲಾಡ್ಸಲ್ಲಿ ಕೂಡ ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ಕೋಬೋದು. ತುಂಬ ಒಳ್ಳೆಯದು, ವಿಟಮಿನ್ ಸಿ, ಕ್ಯಾಲ್ಶಿಯಂ ಎಲ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಈ ಸಿಂಪಲ್ ಪಲ್ಯನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.